ಧಾರಣ ಸಾಮರ್ಥ್ಯ, ಕ್ಯಾರಿಂಗ್ ಕೆಪಾಸಿಟಿ ಅಂದರೆ ನಮ್ಮ ಎಷ್ಟು ಪ್ರದೇಶ ಇದೆ, ಎಷ್ಟು ಅಲ್ಲಿ ಹುಲಿಗಳಿದ್ದಾವೆ, NTC ಗೈಡ್ಲೈನ್ ಪ್ರಕಾರ ಮತ್ತು ಸರ್ವೋಚ್ಚ ನ್ಯಾಯಾಲಯದ ಒಂದು ಅನುಮತಿ ಏನಿದೆ ಅಂತ ಹೇಳಿದರೆ, ನಮ್ಮ ಎಷ್ಟು ಏರಿಯಾ ಇದೆ, 1036 ಸ್ಕ್ವೇರ್ ಕಿಲೋಮೀಟರ್ ಬಂಡೀಪುರ ಇದೆ, ಅದರಲ್ಲಿ 20% ಭೂಮಿ ನಾವು ಇವತ್ತು ಪರಿಸರ ಪ್ರವಾಸೋದ್ಯಮಕ್ಕೆ ಮೀಸಲಿಡಬಹುದು. ನಾವು ಇಕ್ಕಿದ್ದಂಥದ್ದು 8% ಮಾತ್ರ. ಸೊ ಆ ರೀತಿಯಲ್ಲೇನು ಈಗೇನು ಆಲ್ರೆಡಿ ನಮಗೆ ಏನು ಸಫಾರಿ ನಡೆಸ್ತಾ ಇದ್ದೀವಿ, ಅದರಿಂದ ಇವತ್ತು ಹುಲಿ ಹೊರಗಡೆ ಬರ್ತಾ ಇದೆ ಅನ್ನುವಂಥದ್ದಲ್ಲ. ಮತ್ತು ಆ ಹುಲಿಗಳ ಬಿಹೇವಿಯರ್ ಬಗ್ಗೆ, ಅದರ ಬಗ್ಗೆ ಅದನ್ನು ಅಧ್ಯಯನ ಮಾಡಿ ನಮಗೆ ವರದಿ ಕೊಡಬೇಕು ಅಂತ ಹೇಳಿದ್ದೇವೆ. ಎಲ್ಲ ರೀತಿಯ ಮುಂಜಾಗ್ರತಾ ಕ್ರಮಗಳನ್ನು ನಾವು ತೆಗೆದುಕೊಂಡಿದ್ದೇವೆ. ಈಗಾಗಲೇ ಘಟನೆ ಆದಮೇಲೆ ಸುಮಾರು 28 ಹುಲಿಗಳು ಇವತ್ತು ಸೆರೆ ಹಿಡಿಯಲಾಗಿದೆ. 28 ಹುಲಿಗಳಲ್ಲಿ ಸುಮಾರು 13 ಅಡಲ್ಟ್ಸ್ ಇದೆ, 15 ಕಬ್ಸ್ ಇದೆ. ಇವತ್ತು ಈ ಹುಲಿಗಳನ್ನು ಅರಣ್ಯದ ಒಳಗಡೆ ಹೋಗಿ ಬಿಟ್ಟಿದ್ದೇವೆ, ಕೆಲವೊಂದು ರೆಸ್ಕ್ಯೂ ಸೆಂಟರ್ಗೆ ಬಿಟ್ಟಿದ್ದೇವೆ. ಮತ್ತು ಈ ಒಂದು ಘಟನೆ ಆದಮೇಲೆ ಎಲ್ಲ ಕಡೆ ಕಮಾಂಡ್ ಸೆಂಟರ್ ಮಾಡಿದ್ದೇವೆ. NTC ತಿಳಿಯೋ ನೋಡಿ, ರಾಷ್ಟ್ರೀಯ ಹುಲಿ ಸಂರಕ್ಷಣಾ ಪ್ರಾಧಿಕಾರ ರಾಜ್ಯದಲ್ಲಿ ಹುಲಿಗಳನ್ನು ಹಿಡಿಯುತ್ತಿರುವ ಬಗ್ಗೆ ಆಕ್ಷೇಪಣೆ ವ್ಯಕ್ತಪಡಿಸಿದೆ ಅಂತೇಳಿ ತಾವು ಮಾಧ್ಯಮಗಳಲ್ಲಿ ವರದಿಯಾಗಿದೆ. ಆದರೆ ನಮ್ಮ ಇಲಾಖೆ ಪ್ರತಿಯೊಂದು ಹುಲಿಯನ್ನು ಹಿಡಿಯುವಾಗಲೂ NTCಯ ಪ್ರಮಾಣಿತ ಮಾನದಂಡ ಏನಿದೆ, SOP ಏನಿದೆ, ಸ್ಟ್ಯಾಂಡರ್ಡ್ ಆಪರೇಟಿಂಗ್ ಪ್ರೊಸೀಜರ್ ಏನಿದೆ, ಅವೆಲ್ಲ ಪ್ರತಿಯೊಂದು ಹುಲಿಯನ್ನು ಹಿಡಿಯುವಾಗಲೂ ನಾವು NTCಯ ಪ್ರಮಾಣಿತ ಮಾನದಂಡ ಅನುಸರಿಸಿ ಸಮಿತಿ ರಚಿಸಿ ಸಮಿತಿ ಶಿಫಾರಸಿನಂತೆ ಹುಲಿ ಸೆರೆ ಹಿಡುವಂಥ ಕಾರ್ಯಾಚರಣೆ ನಾವು ನಡೆಸಿದ್ದೇವೆ. ಈ ಸಮಿತಿಯಲ್ಲಿ NTCಯ ಪ್ರತಿನಿಧಿ ಸಹ ಇರುತ್ತಾರೆ. NTCಯ ಪ್ರತಿನಿಧಿ ತೆಗೆದುಕೊಂಡೇ ಹುಲಿ ಸೆರೆ ಹಿಡಿಯುವ ಕಾರ್ಯಾಚರಣೆ ನಡೆದಿದೆ. ಹೀಗಾಗಿ ಅವರು ಯಾವ ಆಧಾರದ ಮೇಲೆ ಇವತ್ತು ಏನು ಮಾಧ್ಯಮದಲ್ಲಿ ಬಂದಿದೆ ಹೇಳಿದ್ದಾರೆ, ಅದು ಇನ್ನೂ ಇಲಾಖೆಗೆ ಮಾಹಿತಿ ಇಲ್ಲ. ಅದ್ರ ಬಗ್ಗೆ ತಿಳ್ಕೊಂಡು ನಮ್ಮ ಇಲಾಖೆಯವರು ಪ್ರತಿಕ್ರಿಯೆ ಕೊಡ್ತಾರೆ. ಟೈಮ್ಸ್ ಅವ್ರ ಕೆಲಸ ಅವ್ರು ಮಾಡ್ತಾ ಇದ್ದಾರೆ ನೋಡಿ. ಅಲ್ಲಿ ನಾವು ಜನರ ವಿಶ್ವಾಸಾರ್ಹತೆ ಭಾಳ ಅತ್ಯಂತ ಮಹತ್ವದಾದಂಥದ್ದು. ಹೀಗಾಗಿ ನಾವು ಸಫಾರಿಯಿಂದ ಏನು ದುಡ್ಡು ಬರ್ತಾ ಇದೆ, ಏನು ಹಣ ಬರ್ತದೆ, ಫಾರ್ ಎಕ್ಸಾಂಪಲ್ ಅದು 20 ಕೋಟಿ ರೂಪಾಯಿ ಪ್ರತಿ ವರ್ಷಕ್ಕೆ ನಮಗೆ ಬಂಡೀಪುರದಲ್ಲಿ ಬರುತ್ತೆ. ಆ ಹಣದಲ್ಲಿ 1/3 ಹಣ ಅಂದರೆ ಸುಮಾರು 35% ಹಣ ಔಟ್ರೀಚ್ ಪ್ರೋಗ್ರಾಮ್, ನಾವು ಅಲ್ಲಿ ಅರಣ್ಯದ ಅಂಚಿನಲ್ಲಿರುವಂಥ ಗ್ರಾಮಗಳಲ್ಲಿ ಅವರಿಗೆ ಕೌಶಲ್ಯ ತರಬೇತಿ ಕೊಡುವಂಥದ್ದು, ಅಲ್ಲಿ ಅಥವಾ ಅಲ್ಲಿ ಅವರಿಗಿರುವಂಥ ಜಾನುವಾರುಗಳಿಗೆ ಹುಲ್ಲು ಬೆಳೆಸುವಂಥದ್ದು, ಇತರ ಅವರ ಅಭಿವೃದ್ಧಿಗೆ ಏನು ಕೆಲಸ ಕಾರ್ಯಗಳಾಗಬೇಕು, ಅದು ಶಿಕ್ಷಣ ಇರ್ಬೋದು, ಆರೋಗ್ಯ ಇರ್ಬೋದು, ಇತರ ಏನು ಅಭಿವೃದ್ಧಿ ಪರ ಕೆಲಸ ಕಾರ್ಯಗಳಿರ್ಬೋದು, ಅದಕ್ಕೆ ಮೀಸಲಿಡಬೇಕು ಅಂತೇಳಿ ಒಂದು ಆದೇಶವನ್ನು ನಾನು ಹೊರಡಿಸಿದ್ದೇನೆ. ಅದಕ್ಕೆ ಮಾತ್ರ ಉಪಯೋಗ ಮಾಡಬೇಕು ಅನ್ನುವಂಥ ಮಾತನ್ನು ಅವರಿಗೆ ನಾವು ಹೇಳಿದ್ದೇವೆ. ನೋಡಿ, ಈಗ ರೆಸಾರ್ಟ್ಸ್ ಎಲ್ಲ ನಿಮಗೆ ರೀಜ್ನಲ್ ಕಮಿಷನ್ ಅಧ್ಯಕ್ಷತೆಯಲ್ಲಿ ಒಂದು ಸಮಿತಿ ಇದೆ, ಹೋಮ್ ಸ್ಟೇ ಆ್ಯಂಡ್ ರೆಸಾರ್ಟ್ಸ್ಗಳು. ಅವರು ನಮ್ಮ ಅರಣ್ಯದ ವ್ಯಾಪ್ತಿಯಲ್ಲಿ ಅವು ಬರೋದಿಲ್ಲ. ಪ್ಯೂರ್ ಅಂದರೆ ಇದರಲ್ಲಿ ನೋಡಿದರೆ ಇದು ಕಂದಾಯ ಇಲಾಖೆ, ಅರಣ್ಯ ಇಲಾಖೆ ಮತ್ತು ನಮ್ಮ ಜಿಲ್ಲಾಡಳಿತ ಇವೆಲ್ಲ ಸೇರಿಸಿ ಏನು ಸೇರಿ ಇವು ರೆಸಾರ್ಟ್ಗಳು, ಹೋಮ್ ಸ್ಟೇಗಳೇನು ಬಂದಿದ್ದಾವೆ, ಎಲ್ಲ ಮಾನದಂಡ ಗೈಡ್ಲೈನ್ ಇವರೆಲ್ಲ ಫಾಲೋ ಮಾಡ್ತಾ ಇದ್ದಾರಾ ಇಲ್ಲ, ಸಾಮರ್ಥ್ಯ ಏನಿದೆ, ಯಾವ ರೀತಿಯಲ್ಲಿ ನಡೆಸ್ತಾ ಇದ್ದಾರೆ, ಇದರ ಬಗ್ಗೆ ಪುನರ್ ಪರಿಶೀಲನೆ ಮಾಡುವಂಥದ್ದು ಅವಶ್ಯಕತೆ ಇದೆ ಅಂತ ನನ್ನ ಅಭಿಪ್ರಾಯವೂ ಇದೆ. ನಾನು ಮಾನ್ಯ ಮುಖ್ಯಮಂತ್ರಿಗಳ ಜೊತೆಯಲ್ಲಿ ಚರ್ಚೆ ಮಾಡ್ತೇನೆ. ಕ್ಯಾಂಪ್ ಫೈರ್ ಮಾಡ್ತಾರೆ ಅನ್ನುವಂಥದ್ದೆಲ್ಲ ಇದೆ, ದೂರುಗಳಿದೆ. ಈಗ ನಾವು ಇದರಲ್ಲಿ ಎಲ್ಲ ಆಧುನಿಕ ತಂತ್ರಜ್ಞಾನವನ್ನು ಬಳಸ್ಕೊಳ್ತಾ ಇದ್ದೇವೆ. ಇವತ್ತು ಬಂಡೀಪುರ್ನಲ್ಲಿ 5 ಡ್ರೋನ್ ಕ್ಯಾಮ್ರಾ ಅಲ್ಲಿ ಯೂಸ್ ಉಪಯೋಗ ಮಾಡ್ತಾ ಇದ್ದೇವೆ. ನಾಗರಹೊಳೆಯಲ್ಲಿ 4 ಡ್ರೋನ್ ಕ್ಯಾಮ್ರಾ ಉಪಯೋಗ ಮಾಡ್ತಾ ಇದ್ದೇವೆ. ನಾನು ಹೇಳೋ ತಾತ್ಪರ್ಯ ಏನಿದೆ ಅಂತೇಳಿದರೆ, ಎಲ್ಲ ಕಡೆ ಪ್ರತಿಯೊಂದು ಕಡೆ ಏನೇನು ಅವಶ್ಯಕತೆ ಇದೆ, ಅವ್ರಿಗೆ ಏನೇನು ನಮಗೆ ಸೌಲಭ್ಯ ಕೊಡಬೇಕಾಗಿದೆ ನಮ್ಮ ಅಧಿಕಾರಿಗಳಿಗೆ, ಅವೆಲ್ಲವನ್ನು ಕೊಡುವಂಥ ಒಂದು ವ್ಯವಸ್ಥೆಯನ್ನು ನಾವು ಮಾಡಿದ್ದೇವೆ. ಈಗ ತಾವೇನು ಹೇಳಿದಿರಿ, ರೆಸಾರ್ಟ್ ಇರ್ಬೋದು, ಹೋಮ್ ಸ್ಟೇ ಇರ್ಬೋದು, ಕ್ಯಾಂಪ್ ಫೈರ್ ಮಾಡುವಂಥದ್ದು, ಈ ವಿಷಯದ ಬಗ್ಗೆನೂ ಮಾನಿಟರ್ ಮಾಡಲಿಕ್ಕೆ ಸಮನ್ವಯ ಬೇಕಾಗ್ತದೆ. ವಿವಿಧ ಇಲಾಖೆಗಳ ಜೊತೆಯಲ್ಲಿ ಚರ್ಚೆ ಮಾಡಬೇಕಾಗ್ತದೆ. ಮಾನ್ಯ ಮುಖ್ಯಮಂತ್ರಿಗಳ ಅಧ್ಯಕ್ಷತೆಯಲ್ಲಿ ಒಂದು ಸಭೆಯನ್ನು ಕರೆದು ಅವೆಲ್ಲ ಇಲಾಖೆಗಳಿಗೂ ಅದರಲ್ಲಿ ಆಹ್ವಾನ ಮಾಡಿ ಈ ರೆಸಾರ್ಟ್ ಬಗ್ಗೆ ಮತ್ತು ಹೋಮ್ ಸ್ಟೇ ಬಗ್ಗೆನೂ ಒಂದು ನಿಖರವಾದಂಥ ಒಂದು ಸರ್ಕಾರದ ವತಿಯಿಂದ ಮಾನದಂಡ ರೂಪಿಸಿ ಅದನ್ನು ಅನುಷ್ಠಾನ ಮಾಡುವಂಥ ರೀತಿಯಲ್ಲಿ ಅದಕ್ಕೆ ಜಾರಿಗೆ ತರಬೇಕು ಅಂತ ಹೇಳಿ ಸೂಚನೆ ಕೊಡುವಂಥ ಕೆಲಸ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೇನೆ. ಎಕೋ ಡೆವಲಪ್ಮೆಂಟ್ ಕಮಿಟೀಸ್ ಮತ್ತೆ ಪುನರಾರಂಭ ಮಾಡಲಿಕ್ಕೆ ಕ್ರಮ ಜರುಗಿಸಬೇಕು ಅಂತೇಳಿ ಇವತ್ತಿನ ಸಭೆಯಲ್ಲಿ ನಾನು ಹೇಳಿದ್ದೇನೆ. ಪ್ರತಿಯೊಂದು ಹಳ್ಳಿಗಳಲ್ಲಿ ಹೋಗಿ ನಮ್ಮ ಅಧಿಕಾರಿಗಳು ಅಲ್ಲಿ ಭೇಟಿ ಕೊಟ್ಟು ಇತರ ಅಧಿಕಾರಿಗಳನ್ನು ಸೇರಿಸಿಕೊಂಡು ಆ ಗ್ರಾಮ ಮಟ್ಟದಲ್ಲಿ ಒಂದು ಎಕೋ ಡೆವಲಪ್ಮೆಂಟ್ ಕಮಿಟೀಸ್ ಮಾಡಿ
ಅವರ ಸಲಹೆ ಸೂಚನೆಗಳು ಅವರಿಗೆಲ್ಲ ವಿಶ್ವಾಸದಲ್ಲಿ ತೆಗೆದುಕೊಂಡು ಅವರೇನು ಆದ್ಯತೆ ಹೇಳ್ತಾರೆ, ಏನು ಪ್ರಸ್ತಾವನೆ ಕೊಡ್ತಾರೆ, ಅದನ್ನು ನಮ್ಮ ಇತಿಮಿತಿಯಲ್ಲಿ ಏನು ಮಾಡಬೇಕಾಗಿದೆ ಅದನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡಿ ಅನ್ನುವಂಥ ಮಾತನ್ನು ಹೇಳಿದ್ದೇವೆ. ಅದನ್ನು ಸ್ಟ್ರೆಂಥನ್ ಮಾಡಲಿಕ್ಕೆ ಕ್ರಮ ತಗೊಳ್ತೇವೆ. ಮೊನ್ನೆ ಅಲ್ಲ, ಚಿಕ್ಕಮಗಳೂರಿನಲ್ಲಿ ಆಗಿದೆ. ರಾತ್ರಿ ಹೊತ್ತು ಈ ಕಾಫಿ ಎಸ್ಟೇಟ್ನಲ್ಲಿ ಆನೆ ಬಂದಿದೆ ಅಂತೇಳಿ ನಮ್ಮವರು ಅವರಿಗೆ ಮಾಹಿತಿ ಕೊಟ್ಟಿದ್ದಾರೆ. ಆ ಮಾಹಿತಿ ನಮ್ಮವ್ರು ಕೊಟ್ಟಿದ್ದರೂ ಸಹಿತ ಈ ಕಾಫಿ ಎಸ್ಟೇಟ್ನವರು ಅವರ ಸಿಬ್ಬಂದಿಯವರು ಏನಿರ್ತಾರೆ ಅವರಿಗೆ ಅಲರ್ಟ್ ಅವರಿಗೆ ಸೂಚನೆ ಕೊಡಬೇಕು, ಅಲರ್ಟ್ ಮಾಡಬೇಕು ಅವರಿಗೆ. ಅದು ಮಾಡದೆ ರಾತ್ರಿ 1 ಗಂಟೆ 3 ಗಂಟೆಗೆ ರಾತ್ರಿ 3 ಗಂಟೆಗೆ ಇವರು ಹೋಗಿದ್ದಾರೆ ಹೊರಗಡೆ. ರಾತ್ರಿ 3 ಗಂಟೆಗೆ ಹೊರಗಡೆ ಹೋಗಿದ್ದಂಥ ಸಂದರ್ಭದಲ್ಲಿ ಆನೆ ತುಳಿತ ಆಗಿ ಡೆತ್ ಆಗಿದೆ. ಭಾಳ ನೋವಿನ ಸಂಗತಿ. ಅಲರ್ಟ್ ಮಾಡಲಿಕ್ಕಾಗಿಯೂ ಇವತ್ತು ರಾತ್ರಿ ಸ್ವಲ್ಪ ಅದೇನು ಹೇಳಲಿಕ್ಕೆ ಕೆಲವೊಂದು ವಿಷಯಗಳು ಗೊತ್ತಿದೆ ನಿಮಗೂ. ಅದಕ್ಕೆ ಮುಂಜಾಗ್ರತಾ ಕ್ರಮ ಎಲ್ಲರೂ ಕಟ್ಟುನಿಟ್ಟಾಗಿ ತೆಗೆದುಕೊಂಡ್ರೆ ಇಂಥ ಸಾವು ನೋವುಗಳು ಆಗೋದಿಲ್ಲ. ನೋಡಿ, ಅನಿಮಲ್ ಬಿಹೇವಿಯರ್ ಬಗ್ಗೆನೂ ಸ್ಟಡಿ ಮಾಡಿ ರಿಪೋರ್ಟ್ ಕೊಡಿ ಅಂತ ಹೇಳಿದ್ದೇವೆ. ನಮ್ಗೆ ಇಲ್ಲಿವರೆಗೆ ಏನೂ ರಿಪೋರ್ಟ್ ಬಂದಿಲ್ಲ. ಇವತ್ತು ನಾವು ತಜ್ಞರಿಗೆ ಆ ವಿಷಯದ ಬಗ್ಗೆನೂ ಚರ್ಚೆ ಮಾಡಿದ್ದೇವೆ. ಯಾಕೆ ಅರಣ್ಯದಿಂದ ಹೊರಗಡೆ ಬರ್ತಾ ಇದ್ದಾವೆ, ಕ್ಯಾರಿಂಗ್ ಕೆಪಾಸಿಟಿ ಏನಿದೆ, ಇವತ್ತು ಅದಕ್ಕೆ ಕಾರಣಗಳೇನು ಅನ್ನೋಂಥದ್ರ ಬಗ್ಗೆನೂ ಚರ್ಚೆ ಮಾಡಬೇಕು ಅಂತ ಹೇಳಿದ್ದೇವೆ. ನೋಡಿ, ಹಿಂದೆ ಏನಾಗ್ತಿತ್ತು ಅಂತ ಹೇಳಿದರೆ ಅರಣ್ಯದ ಹೊರಗಡೆ ಬಂದರೂ ಅರಣ್ಯದ ಹೊರಗಡೆ ಸಹಿತ ಗೋಮಾಳಗಳಿದ್ದು ಅಲ್ಲಿ ಒತ್ತುವರಿ ಆಗಿದ್ದಿದ್ದಿಲ್ಲ. ಅಂಥ ಪ್ರದೇಶದಲ್ಲಿ ಹುಲಿಗಳು ಬಂದು ಅಲ್ಲಿ ಮರಿಗಳು ಹಾಕ್ತಾಯಿದ್ದು. ಈಗೇನಾಗಿದೆ, ಎಲ್ಲ ಒತ್ತುವರಿ ಆಗಿದೆ. ಬೇರೆ ಬೇರೆ ಬೆಳೆಗಳನ್ನು ಬೆಳೀತಾ ಇದ್ದಾರೆ ರೈತರು ಅಲ್ಲಿ ಹೋಗ್ತಾರೆ. ಈ ಹುಲಿ ಏನಾದರೂ ಇವತ್ತು ಆ ಸಂದರ್ಭದಲ್ಲಿ ಮರಿಗಳು ಹಾಕಲಿಕ್ಕೆ ಹೋಗಿದ್ದಂಥ ಸಂದರ್ಭದಲ್ಲಿ ಭಾಳ ಪ್ರೊಟೆಕ್ಟಿವ್ ಆಗಿರುತ್ತೆ ಹುಲಿ. ಆ ಮರಿಗಳ ಹತ್ರ ಯಾರಾದರೂ ಬಂದರೆ ಅಟ್ಯಾಕ್ ಮಾಡುತ್ತೆ, ಸುಮ್ಮನೆ ಅಟ್ಯಾಕ್ ಮಾಡೋದಿಲ್ಲ. ಈ ನಮ್ಮ ಜನ ಏನು ಮಾಡ್ತಾರೆ, ಹುಲಿ ಬಂದಿದೆ ಅಂತೇಳಿ ಭಾಳ ಅವರಿಗೆ ಒಂಥರ ಕ್ಯೂರಿಯಾಸಿಟಿ ಇರುತ್ತೆ. ಬೇಡ ಅಂದರೂ ಅಲ್ಲಿ ಹೋಗ್ತಾರೆ. ಹೋಗಿದಂಥ ಸಂದರ್ಭದಲ್ಲಿ ಅಟ್ಯಾಕ್ಗಳಾಗ್ತವೆ. ಇದು ಒಂದು ಸಮಸ್ಯೆ ಇದೆ. ಎಲ್ಲ ಸಮಗ್ರವಾಗಿ ವರದಿ ಕೊಡಿ ಅಂತ ಹೇಳಿದ್ದೇವೆ ನಾವು. ಈಗ ಅರಣ್ಯ ಕಡಿಮೆ ಆಗಿದೆ, ಆದರೆ ಅನಿಮಲ್ಸ್ ಜಾಸ್ತಿ ಆಗ್ತಾ ಇದ್ದಾವೆ ನಮ್ಮಲ್ಲಿ. ಹಿಂದೆ ಬಂಡೀಪುರದಲ್ಲಿ ಬರೀ 12 ಹುಲಿ ಇತ್ತು ಅಂತ ಹೇಳ್ತಾರೆ, 12-15 ಹುಲಿ 70ರ ದಶಕದಲ್ಲಿ. ಇವತ್ತೀಗ 150ಕ್ಕಿಂತ ಮೇಲೆ ಹುಲಿ ಇದೆ. ಎಲ್ಲ ಕಡೆ ಇದೇ ರೀತಿಯಲ್ಲಿ ಪರಿಸ್ಥಿತಿ ಇದೆ. ಹುಲಿಗಳ ಸಂಖ್ಯೆ ಹೆಚ್ಚಿಗಾಗಿದೆ, ನಿಮ್ಮ ಚಿರತೆಗಳ ಸಂಖ್ಯೆ ಹೆಚ್ಚಿಗಾಗಿದೆ, ಆನೆಗಳ ಸಂಖ್ಯೆ ಹೆಚ್ಚಿಗಾಗಿದೆ, ಎಲ್ಲ ವನ್ಯಜೀವಿಗಳ ಸಂಖ್ಯೆ ಹೆಚ್ಚಿಗಾಗಿದೆ. ವಿ ನೀಡ್ ಫಂಡ್ಸ್ ಫಾರ್ ದ್ಯಾಟ್. We have asked for around 500 crores. I have asked 500 crores from the Campa also, and I asked some money from Karnataka government also. So we need funds to relocate the people. Only in Kudremukh area, 300 families are ready to come out of the forest. There, for 300 families, we have to give 300 crores, maybe 350 crores. This is special package for Kudremukh. ಟ್ರೈಬಲ್ ಡಿಪಾರ್ಟ್ಮೆಂಟ್ ಜೊತೆಯಲ್ಲಿ ಅಂದರೆ ಮಾನ್ಯ ಮುಖ್ಯಮಂತ್ರಿಗಳು ಬರ್ತದೆ. ನಮಗೇನು ಆಯವ್ಯಯ ಮಂಡನೆ ಸಮಯದಲ್ಲಿ ನಮ್ಮ ಅಭಿಪ್ರಾಯ ಕೇಳಿದ್ದಾರೆ. ಅದರಲ್ಲಿ ನಾವು ಹೋಗಿ ಒಂದು ಪ್ರಸ್ತಾವನೆ ಕೊಟ್ಟಿದ್ದೇವೆ. ಟ್ರೈಬಲ್ ಡಿಪಾರ್ಟ್ಮೆಂಟ್ ಕಡೆಯಿಂದಲೂ ನಮಗೆ STPಯಲ್ಲಿ ಹಣ ಕೊಡಿಸಿದ್ರೆ ಎಷ್ಟು ಜನ ನಮ್ಮ ಅರಣ್ಯದ ವಾಸಿಗಳಿದ್ದಾರೆ ಅವರಿಗೆಲ್ಲ ಇವತ್ತು ಅರಣ್ಯದಿಂದ ನಾವು ಆ ಕಡೆ ತರಲಿಕ್ಕೆ, ರಿಲೊಕೇಟ್ ಮಾಡಲಿಕ್ಕೆ ಒಂದು ಪ್ರಸ್ತಾವನೆ ಕೊಡ್ತೀವಿ ಅಂತ ಹೇಳಿದ್ದೇವೆ. 80s ಅಂತಲ್ಲ, ಅದು ಕಂಟಿನ್ಯೂಸ್ ಆಗ್ತಾ ಬಂದಿದೆ. ನೋಡಿ, ಈಗ ನಾವು ಹೈಕೋರ್ಟ್ ಕೊಟ್ಟಿದ್ದು 2,15,000 ಎಕರೆ ಅರಣ್ಯ ಭೂಮಿ ಒತ್ತುವರಿ ಆಗಿದೆ ಅಂತ ಕೊಟ್ಟಿದ್ದೇವೆ. ಈಗ ನಾವು ಬಂದಮೇಲೆ 7,500 ಎಕರೆ 7,700 ಎಕರೆ ಒತ್ತುವರಿ ಆಗಿದ್ದಂಥದ್ದು ತೆರವು ಮಾಡಿದ್ದೇವೆ. ಬೆಂಗಳೂರಿನಲ್ಲಿ 250 ಎಕರೆ ಒತ್ತುವರಿ ತೆರವು ಮಾಡಿದ್ದೇವೆ. 10,000 ಕೋಟಿ ರೂಪಾಯಿ ಬೆಲೆ ಬಾಳುವಂಥ ಒತ್ತುವರಿ ನಾವು ಬಂದಮೇಲೆ ತೆರವು ಮಾಡಿದ್ದೇವೆ. ಎಲ್ಲ ಕಡೆ ಎಲ್ಲ ಸೇರಿನೇ ಹೇಳಿದೆ, ಎಲ್ಲ ಸೇರಿನೇ 2,15,000 ಎಕರೆ. ಬಟ್ 2,15,000 ಎಕರೆ ಟೆಂಟೇಟಿವ್ ಆಗಿ ಕೊಟ್ಟಿದ್ದಾರೆ. ಅದಕ್ಕಿಂತ ಜಾಸ್ತಿ ಅರಣ್ಯ ಒತ್ತುವರಿ ಆಗಿದೆ ಅಂತ ನನ್ನ ಒಂದು ಅಭಿಪ್ರಾಯ. ನಿಖರವಾಗಿ 7,700 ಎಕರೆ ಆಗಿದೆ. ಈಗ ನಾವು ಬಂದ ಮೇಲೆ 7,700 ಎಕರ್ಸ್ ಸರ್ವೆ ಎಲ್ಲ ನಡೀತಾ ಇದೆ. ನಮ್ಮ ಕಡೆ ಎಲ್ಲ ಸರ್ವೆ ಎಲ್ಲೆಲ್ಲಿ ಕಡಿಮೆ ಅರಣ್ಯ ಪ್ರದೇಶ ಇದೆ ಅಲ್ಲಿ ಸರ್ವೆ ಆಗಿದೆ. 80% 90% ಆಗಿದೆ. ಎಲ್ಲಿ ಜಾಸ್ತಿ ಅರಣ್ಯ ಪ್ರದೇಶ ಇದೆ ಅಲ್ಲಿ ಕಂದಾಯ ಇಲಾಖೆ ಸರ್ವೇಸ್ ಭಾಳ ಕಡಿಮೆ ಇದ್ದಾರೆ ಅಂತೇಳಿ ಇನ್ನೂ ಸರ್ವೆ ಪೂರ್ಣ ಆಗಿಲ್ಲ.
ಮತ್ತೆ ನಾನು ಕಂದಾಯ ಸಚಿವ ಜೊತೆಯಲ್ಲಿ ಮಾತನಾಡಿ ಹೆಚ್ಚುವರಿ ಸಿಬ್ಬಂದಿಗಳಿಗೆ ನೇಮಕ ಮಾಡಿ ಸರ್ವೆ ಬೇಗ ಮಾಡಿಸಿ ಅಂತೇಳಿ ವಿನಂತಿ ಮಾಡಿದ್ದೇವೆ.